ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಡೆ ದಿಶಾಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಚಿರು ಅವರು ನನ್ನನ್ನು ಒಪ್ಕೊಂಡಿದ್ದಾರೆ, ಹಾಗೆ ಸಂಸಾರ ಕೂಡ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ಖುಷಿನ ಯಾರ ಹತ್ರ ಹೇಳ್ಕೊಳ್ಳಿ ಅಂತ ಅಂದ್ಬಿಟ್ಟು ದಿಶಾ ಅವರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ತಕ್ಷಣ ಸೌಂದರ್ಯ ಅವರು ಕೂಡ ಅಲ್ಲೇ ಇರ್ತಾರೆ. ಸೌಂದರ್ಯ ಹತ್ರ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾರೆ. ನೋಡಿ ಸೌಂದರ್ಯ ಅವರೇ, ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗಿದೆ. ನಿಮ್ಮಿಂದನೇ ಇವತ್ತು ನನ್ನನ್ನು ಚಿರಾಗ್ ಅವರು ಒಪ್ಕೊಂಡಿರೋದು. ಹಾಗೆ ನನ್ನನ್ನು ಚಿರಾಗ್ ಅವ್ರನ್ನ ನೀವು ಒಂದಾಗಿ ಮಾಡೋದಕ್ಕೆ ತುಂಬಾ ಕಷ್ಟಗಳನ್ನ ಕೂಡ ಪಟ್ಟಿದ್ದೀರಾ, ಅದು ನಾನು ಕೂಡ ನೋಡಿದ್ದೀನಿ. ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗಿದೆ ಅಂತ ಅಂದ್ಬಿಟ್ಟು ಥ್ಯಾಂಕ್ಸ್ ಕೂಡ ಹೇಳ್ತಾ ಇರ್ತಾರೆ. ಅಲ್ಲಿಗೆ ಸುಕನ್ಯಾ ಕೂಡ ಬರ್ತಾರೆ. ಸುಕನ್ಯಾ ಕೂಡ ಏನಮ್ಮ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕೇಳಿದಾಗ, ಏನೂ ಇಲ್ಲ ಚಿಕ್ಕತ್ತೆ, ಚಿರಾಗ್ ಅವರು ನನ್ನನ್ನು ಇತ್ತೀಚೆಗೆ ತುಂಬಾ ಪ್ರೀತಿಸ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ, ಅದಕ್ಕೆ ನಾನು ಇದನ್ನೆಲ್ಲನೂ ಕೂಡ ಕಾರಣ ಮಾಡಿದ್ದು ಸೌಂದರ್ಯ ಅವರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಸುಕನ್ಯಾ ಹೇಳ್ತಾರೆ, ಹೌದು ದಿಶಾ, ನಾನು ಕೂಡ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಚಿರಾಗು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದಾನೆ, ನಿನ್ನ ಹಿಂದೆನೇ ಯಾವಾಗಲೂ ಕೂಡ ಓಡಾಡ್ತಾ ಇರ್ತಾನೆ, ನಿನ್ನ ಸೆರಗಿ ಇಟ್ಕೊಂಡು ಓಡಾಡ್ತಾನೆ ಅಂದರೆ ತಪ್ಪಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿದಾಗ, ಹೌದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ದಿಶಾಗೆ ಹೇಳ್ತಾರೆ, ಹೇಗಿದ್ರೂ ಕೂಡ ನೀವಿಬ್ಬರು ಸಂಸಾರ ಶುರು ಮಾಡಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಸೌಂದರ್ಯಗಂತೂ ಮಗು ಆಗಲಿಲ್ಲ, ಪ್ರೆಗ್ನೆಂಟ್ ಆಗಿ ಮತ್ತೆ ಆ ಮಗುನ ಕಳ್ಕೊಳ್ಳೋ ಹಾಗಾಯಿತು, ಅದಕ್ಕೆ ನೀನೇ ಕಾರಣ ಅಂತ ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಈ ಮನೆಗೆ ಮತ್ತೆ ಮಗು ಬರಬೇಕು ಅಂತ ಅಂದರೆ ನಿನ್ನಿಂದ ಸಾಧ್ಯ ದಿಶಾ. ಹೌದು ದಿಶಾ, ಮೊದಲು ನೀನು ಈ ಮನೆಗೆ ಒಂದು ಮಗು ಕೊಡು, ಆವಾಗ ತುಂಬಾ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ದಿಶಾ, ಹೌದು ಅತ್ತೆ, ನಾನು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ದಿಶಾ ಕೂಡ ಹೇಳಿದಾಗ, ಈ ಕಡೆ ಸೌಂದರ್ಯಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಏನಿದು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಇವರು ಅಂತ ಅಂದ್ಬಿಟ್ಟು ದ್ವೇಷ ಬೆಳೆಸ್ಕೊಂಡು ಹೋಗ್ತಾನೆ ಇರ್ತಾರೆ. ತಕ್ಷಣ ಅಲ್ಲಿಗೆ ಚಿರೋರು ಕೂಡ ಬಂದು ಇವ್ರು ಏನು ಮಾತಾಡ್ತಾರೆ ಅನ್ನೋದನ್ನು ಎಲ್ಲನೂ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಹೀಗೆ ಸೌಂದರ್ಯ ಕೂಡ ಹೇಳ್ತಾರೆ, ಏನು ಚಿಕ್ಕತ್ತೆ ಈ ರೀತಿ ಮಾತಾಡ್ತಾ ಇದ್ದೀರಾ, ನೀವು ಹೇಳೋದು ತಪ್ಪಲ್ವಾ? ಯಾಕೆ ಅಂತ ಅಂದರೆ, ಮದುವೆ ಆದ ತಕ್ಷಣ ಮಗು ಮಾಡ್ಕೋಬೇಕು ಅಂತ ಅನ್ನೋದು ಯಾವ ರೂಲ್ಸು ಹೇಳಿ? ಅದು ಅಲ್ಲದೆ ದಿಶಾಗೆ ಯಾವುದೇ ಕಾರಣಕ್ಕೂ ಕೂಡ ಮಗು ಮಾಡ್ಕೊಳ್ಳೋದು ಅಂತ ಅಂದರೆ ಇಷ್ಟ ಇಲ್ಲ, ಅದೆಲ್ಲನೂ ಕೂಡ ಇವ್ರಿಗೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ದಿಶಾಗೆ ಅನ್ನಿಸ್ತಾ ಇರುತ್ತೆ, ಇವ್ರು ಏನಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಎಲ್ಲನೂ ಕೂಡ ನನಗೆ ಗೊತ್ತಿದೆ, ಬಟ್ ಇವರು ಹೇಳೋದೆಲ್ಲನೂ ಕೂಡ ಚಿರಾಗ್ ಅವ್ರಿಗೆ ಮೊದಲು ನಾನು ಹೇಳಲೇಬೇಕು ಅಂತ ಅಂದ್ಬಿಟ್ಟು ದಿಶಾ ಅನ್ಕೊತಾ ಇರ್ತಾರೆ. ಹಾಗೆ ಸುಕನ್ಯಾ ಹೇಳ್ತಾರೆ, ಏನು ಸೌಂದರ್ಯ ಹೀಗೆ ಮಾತಾಡ್ತಾ ಇದೆಯಾ ನೀನು, ನಾನು ಹೇಳೋದ್ರಲ್ಲಿ ಏನು ತಪ್ಪಿದೆ? ಅಲ್ಲ, ಈ ಮನೆಗೆ ಒಂದು ಮಗು ಬರೋದ್ರಲ್ಲಿ ಏನು ತಪ್ಪಿದೆ? ಗುರು ಕೂಡ ಫಾರಿನ್ಗೆ ಹೋಗಿದ್ದಾನೆ, ನಿಮ್ಗೆ ಇವಾಗ ಮತ್ತೆ ಮಕ್ಕಳಾಗೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಮನೆಯಲ್ಲಿ ತೊಟ್ಲು ಓಡಿಸ್ಬೇಕು ಅಂತ ಅನ್ನೋದು ಯಾರಿಗೆ ತಾನೇ ಆಸೆ ಇರೋದಿಲ್ಲ? ಚಿಕ್ಕ ಮಗುನ ಇಲ್ಲಿ ನುಗ್ಗಬೇಕು ಅಂತ ಅನ್ನೋದು ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ, ಮತ್ತೆ ಸೌಂದರ್ಯ ಹೇಳ್ತಾರೆ, ಅತ್ತೆ ಮೊದಲು ಈ ಮಾತನ್ನು ನೀವು ನಿಲ್ಲಿಸಿ. ಯಾಕೆ ಅಂತ ಅಂದರೆ, ಮದುವೆ ಆದ ತಕ್ಷಣ ಮಗು ಮಾಡ್ಕೋಬೇಕು ಅಂತ ಅನ್ನೋದು ಏನು ರೂಲ್ಸು ಹೇಳಿ? ಅಕಸ್ಮಾತು ಎಲ್ರಿಗೂ ಕೂಡ ಮದುವೆ ಆದ ತಕ್ಷಣ ಮಗು ಆಗಿಬಿಟ್ರೆ ಅವ್ರ ಕರಿಯರ್ನ ಹೇಗೆ ಬಿಲ್ಡ್ ಮಾಡೋದು ಅಲ್ವಾ? ದಿಶಾ ಇವಾಗ ತಾನೇ ಚಿರಾಗ್ಗೆ ಹತ್ತಿರ ಆಗ್ತಾ ಇದ್ದಾಳೆ, ಹಾಗೆ ಅವ್ರ ಕೆರಿಯರ್ನ ಕೂಡ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾಳೆ. ಇನ್ನು ಸ್ವಲ್ಪ ಇದೇ ರೀತಿ ಕಳೀಲಿ ಬಿಡಿ, ಮಗು ಮಾಡ್ಕೊಂಡು ಯಾಕೆ ಇವರು ರಿಸ್ಕ್ ತೊಗೊಳ್ಳೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ದಿಶಾ, ಸರಿ ಆಯಿತು, ಇಬ್ಬರು ಕೂಡ ನೀವು ಜಾಸ್ತಿ ಆರ್ಗ್ಯುಮೆಂಟ್ ಮಾಡಬೇಡಿ, ನಾನು ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾನು ಯೋಚನೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ಈ ಕಡೆ ಚಿರಾಗ್ ಅವರು ಕೇಳಿಸ್ಕೊತಾ ಇರ್ತಾರೆ, ಅಲ್ಲ ಅದಕ್ಕೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ? ದಿಶಾನ ಇಷ್ಟಪಟ್ಟು ನನಗೆ ತಂದು ಮದುವೆ ಮಾಡಿದ್ದು ಅವರೇನೆ, ಆದರೆ ಮಗು ವಿಷಯ ಅಂತ ಬಂದಾಗ ಯಾಕೆ ಈ ರೀತಿ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಲ್ಲ? ಇದನ್ನೆಲ್ಲನೂ ಕೂಡ ನೋಡ್ತಾ ಇದ್ರೆ ನನ್ನ ಅನುಮಾನ ತುಂಬಾ ಜಾಸ್ತಿ ಆಗ್ತಾ ಇದೆ. ನನ್ನ ಫ್ರೆಂಡ್ ಕೂಡ ಆಲ್ರೆಡಿ ಹೇಳಿದ್ದಾನೆ, ಇದು ಎಲ್ಲದಕ್ಕೂ ಕೂಡ ಸೌಂದರ್ಯನೇ ಕಾರಣ ಅಂತ ಅಂದ್ಬಿಟ್ಟು. ನಾನು ಅದಕ್ಕೆ ಮೇಲೆ ಯಾವತ್ತೂ ಕೂಡ ಅನುಮಾನ ಪಟ್ಟಿಲ್ಲ, ಆದರೆ ನಾನು ಕೂಡ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ದಿಶಾ ಜೊತೆ ನಾನು ಇದ್ದಾಗಲೆಲ್ಲ ಕೂಡ ಅದಕ್ಕೆ ತುಂಬಾ ಇರಿಟೇಟ್ ಆಗ್ತಾರೆ, ಹಾಗೆ ಅದಕ್ಕೆ ಖುಷಿ ಕೂಡ ಕಾಣೋದೇ ಇಲ್ಲ. ಇದೆಲ್ಲನೂ ಕೂಡ ನೋಡ್ತಾ ಇದ್ರೆ ಬೇಕು ಅಂತಲೇ ಇದನ್ನೆಲ್ಲನೂ ಮಾಡ್ತಾ ಇದ್ದಾರೆ, ಮೊದಲು ಇದನ್ನೆಲ್ಲ ನಾನು ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಅನ್ಕೊತಾ ಇರ್ತಾರೆ. ತಕ್ಷಣ ಸೌಂದರ್ಯ ಹತ್ರ ಬಂದೇ ಬಿಡ್ತಾರೆ ಚಿರಾಗ್ ಅವರು. ಚಿರು ಬಂದ್ಬಿಟ್ಟು, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅದಕ್ಕೆ ನೀವು ಹೇಳ್ತಾರ ತಪ್ಪಲ್ವಾ? ಮದುವೆ ಆದಮೇಲೆ ಮಗು ಮಾಡ್ಕೊಳ್ಳೋದು ಏನು ತಪ್ಪಿದೆ? ದಿಶಾಗೂ ಕೂಡ ಮಕ್ಕಳು ಅಂತ ಅಂದರೆ ತುಂಬಾ ಇಷ್ಟ, ಮಗು ಮಾಡಿಕೊಂಡು ನಾವು ಕೆರಿಯರ್ನ ಬಿಲ್ಡ್ ಮಾಡ್ಕೋಬೋದಲ್ವಾ? ಅಲ್ಲ, ಎಲ್ಲ ಕಡೆ ನೋಡ್ತಾ ಇರ್ತೀವಲ್ವಾ, ಕೆರಿಯರ್ನ ಬಿಲ್ಡ್ ಮಾಡಿಕೊಂಡು ಮಗುನ ಕೂಡ ಮಾಡ್ಕೊಂಡಿರ್ತಾರೆ, ನೀವು ಈ ರೀತಿ ಹೇಳ್ಕೊಡೋದು ತಪ್ಪಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಸೌಂದರ್ಯ, ಅಲ್ಲ ಚಿರಾಗ್, ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಕೂಡ ತಪ್ಪಲ್ಲ. ಯಾಕೆ ಅಂತ ಅಂದರೆ, ಮಗುನ ಕೂಡ ಮಾಡ್ಕೊಳ್ಳೋದು ಸರಿನೇ, ಮಗು ಮಾಡ್ಕೊಂಡ್ಬಿಟ್ರೆ ಮಗು ಕಡೆ ಎಲ್ಲ
ಗಮನ ಕೂಡ ವಹಿಸಬೇಕಾಗುತ್ತೆ. ಅದಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ವರ್ಷಗಳು ಕೂಡ ನೀವಿಬ್ಬರು ಕೂಡ ಚೆನ್ನಾಗಿ ಇರಿ. ಹಾಗೆ ಈಗ ತಾನೇ ನೀವು ಸಂಸಾರ ಕೂಡ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹಾಗೆ ಇಬ್ಬರು ಕೂಡ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ. ಮೊದಲು ಅಂದರೆ ನಿಮಗೆ ದಿಶಾ ಕಂಡ್ರೆ ಆಗ್ತಾನೆ ಇರಲಿಲ್ಲ. ಇವಾಗ ದಿಶಾ ಮೇಲೆ ತುಂಬಾ ಪ್ರೀತಿ ತೋರಿಸ್ತಾ ಇದೆ. ನಾವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಅವಾಗ ಮುಂದೆ ಆಲೋಚನೆ ನೋಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಚಿರಾಗು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋಗ್ತಾರೆ. ಈ ಕಡೆ ದಿಶಾಗೆ ಹೇಗೆಲ್ಲ ಇವರು ಚೇಂಜ್ ಮಾಡ್ತಾರೆ ಪ್ಲೇಟ್ಗಳನ್ನ. ಅಲ್ಲ, ಇವ್ರಿಗೆ ಈ ಮನೆಯಲ್ಲಿ ತೊಟ್ಲು ಕಟ್ಟೋದು ಅಂತ ಅಂದರೆ ಆಗೋದೇ ಇಲ್ಲ. ಆದರೆ ಇವಾಗ ನೋಡಿದ್ರೆ ಚಿರು ಹತ್ರ ಏನೋ ಇವರು ದೊಡ್ಡ ಘನಂದಾರಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ. ಸೌಂದರ್ಯ ನೋಡು, ಇದನ್ನೆಲ್ಲ ಕೂಡ ನಾನು ಸುಮ್ಮನೆ ಹೀಗೆ ಬಿಡೋದಂತೂ ಇಲ್ಲ. ಯಾಕೆ ಅಂತ ಅಂದರೆ ನಿಮ್ಮ ಬಂಡವಾಳನ ನಾನು ಬಯಲು ಮಾಡಲೇ ಮಾಡ್ತೀನಿ. ಹಾಗೆ ನೀವೇನು ಶಪಥ ಮಾಡಿದ್ದೀರ ಈ ಮನೆಯಲ್ಲಿ ತೊಟ್ಲು ಕಟ್ಟಬಾರ್ದು ಅಂತ ಅಂದ್ಬಿಟ್ಟು ಆ ಶಪಥನ ಮುರಿತೀನಿ. ಮೊದಲು ನಾನೇ ಈ ಮನೆಯಲ್ಲಿ ತೊಟ್ಲು ಕಟ್ತೀನಿ ಅಂತ ಅಂದ್ಬಿಟ್ಟು ಚಾಲೆಂಜ್ ಮಾಡ್ತಾರೆ. ಹಾಗೆ ಈ ಒಂದು ವಿಷಯನ ತಲೆ ಇಟ್ಕೊಂಡು ಹೇಗಾದರೂ ಮಾಡಿ ಚಿರಾಗ್ ಅವ್ರ ಜೊತೆ ನಾನು ಸತ್ಯನೇ ಹೇಳಿಬಿಟ್ಟು ಮಗು ಮಾಡ್ಕೊಳ್ಳೇಬೇಕು. ನಾನು ಯಾವುದೇ ಕಾರಣಕ್ಕೂ ಕೂಡ ದಿಶಾ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವ್ರ ಜೊತೆ ಇರಬಾರ್ದು. ದೀಪ ಅನ್ನೋ ಸತ್ಯ ತಿಳಿದ ಮೇಲೇ ಅವ್ರು ನನ್ನ ಜೊತೆ ಸಂಸಾರ ಶುರು ಮಾಡಬೇಕು ಅಂತ ಅಂದ್ಬಿಟ್ಟು ದೀಪ ಅನ್ಕೊತಾ ಇರ್ತಾರೆ. ಚಿರಾಗ್ ಅವ್ರು ಮಾತ್ರ ದೀಪನ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇತ್ತೀಚೆಗೆ ನನಗೆ ದಿಶಾ ಮೇಲೆ ಯಾಕೆ ಲವ್ ಆಗ್ತಾ ಇದೆ ಅಂತ ಅಂದರೆ ನಾನು ತುಂಬಾ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ ದೀಪನ. ಆದರೆ ಇವಾಗ ಅದಂತೂ ಸಾಧ್ಯನೇ ಇಲ್ಲ. ನಾನು ಯಾವಾಗಲೂ ಕೂಡ ದೀಪ ಹಿಂದೆನೇ ಇರಬೇಕು ಅಂತ ನಾನು ತುಂಬಾ ಇಷ್ಟಪಡ್ತೀನಿ. ದೀಪ ಅವ್ರನ್ನ ನಾನು ತುಂಬಾ ಗೌರವಾನ್ವಿತವಾಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಚಿರಾಗ್ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಈ ಕಡೆ ಕನಿಕಾ ಮಾತ್ರ ತುಂಬಾ ಸ್ಕೆಚ್ ಆಗ್ತಾ ಇರ್ತಾರೆ. ಅಲ್ಲ, ಈ ಸಂಜನಾ ಯಾಕೆ ನನ್ನನ್ನು ನರಸಿಂಹನ ಜೊತೆ ಸೇರೋದಕ್ಕೆ ಬಿಡ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾರೆ. ಆದರೆ ಸಂಜನಾ ಮಾತ್ರ ಬಂದು ಹೇಳೇ ಬಿಡ್ತಾರೆ, ಇನ್ನು ಮುಂದೆ ಆದರೂ ನೀನು ನರಸಿಂಹನ ಜೊತೆ ಮಾತಾಡೋದನ್ನ ಜಾಸ್ತಿ ಕಡಿಮೆ ಮಾಡು, ಅವ್ರನ್ನ ಟಚ್ ಕೂಡ ಮಾಡಬೇಡ, ಆದರೆ ಸರಿ ಹೋಗೋದಿಲ್ಲ ಪರಿಣಾಮ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆದರೆ ಕನಿಕಾ ಮಾತ್ರ ಹೇಳ್ತಾರೆ, ನರಸಿಂಹ ಆಲ್ರೆಡಿ ಕೂಡ ಹೇಳಿರ್ತಾರೆ ಕನಿಕಾ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಸಂಜನಾಗೆ ನಾನು ನೀನು ಎಕ್ಸ್ ಲವರ್ಸ್ ಅಂತ ಹೇಳಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರು ಕೂಡ ಆ ನಂಬಿಕೆಯನ್ನು ಕೂಡ ಮುರಿದ್ಬಿಡ್ತಾರೆ. ನರಸಿಂಹನಿಗೆ ಮಾತು ಕೊಟ್ಟಿದ್ರು ಕೂಡ ಸಂಜನಾ ಹತ್ರ ಎಲ್ಲ ಸತ್ಯನೂ ಕೂಡ ಹೇಳೇ ಬಿಡ್ತಾರೆ. ಅದು ಸಂಜನಾಗೆ ತುಂಬಾ ನೋವಾಗ್ತಾ ಇರುತ್ತೆ. ಅಲ್ಲ, ಈ ನರಸಿಂಹ ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾನೆ, ಎಕ್ಸ್ ಲವರ್ ಅಂತ ಗೊತ್ತಿದ್ರು ಕೂಡ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ, ನರಸಿಂಹ ಈ ರೀತಿ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದ್ಬಿಟ್ಟು ಸಂಜನಾ ತುಂಬಾ ನೋವು ಮಾಡ್ಕೊತಾ ಇರ್ತಾರೆ. ಆದರೆ ಇದನ್ನು ಇಲ್ಲಿಗೆ ಬಿಟ್ಟರೆ ಸರಿ ಹೋಗೋದಿಲ್ಲ. ಕನಿಕನ ಮನೆಯಿಂದ ಆಚೆ ಹಾಕಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಶಪಥ ಕೂಡ ಮಾಡ್ತಾರೆ. ಇಲ್ಲಿಗೆ ಸಂಚಿಕೆ ಕೂಡ ಮುಕ್ತಾಯವಾಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.